ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ, ಈ ನಿಮ್ಮ ಪ್ರೀತಿಯ ಕನ್ನಡಿಗ ತಿಪ್ಪೇಶ್ ಕನ್ನಡಿಗನ ಕಡೆಯಿಂದ. ನೋಡ್ತಾ ಇದ್ದೀರಾ ನೀವು. ಯಾವುದೋ ಒಂದು ಬೆಟ್ಟ ಗುಡ್ಡಗಳ ಮೇಲಿನ ನನ್ನ ಒಂದು ಚಿತ್ರಪಟ. ಏನಪ್ಪ ಈ ಚಿತ್ರಪಟದ ವಿಶೇಷತೆ ಅಂತಂದರೆ, ನಾನು ಸುಮಾರು 1.5 ಅಥವಾ 2 ತಿಂಗಳ ಕೆಳಗಡೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಲಸಿ ಗ್ರಾಮದಿಂದ ಸುಮಾರು 5 ಕಿಲೋಮೀಟರ್ನಷ್ಟು ದೂರವಿರುವ 10ನೇ ಶತಮಾನದ ಐತಿಹಾಸಿಕ ಪ್ರಸಿದ್ಧ ಶ್ರೀರಾಮ ತೀರ್ಥ ದೇವಸ್ಥಾನದ ಭೇಟಿಗಾಗಿ ಹೋಗಿರ್ತಕ್ಕಂಥ ಒಂದು ಸುಂದರ ಚಿತ್ರಪಟಗಳು ಹಾಗೂ ಅದರ ಒಂದು ತುಣುಕು ವಿಡಿಯೋಗಳನ್ನು ನೀವು ನೋಡ್ತಿದ್ದೀರಾ. ನಾವು ಈಗ ಹೋಗ್ತಾ ಇದ್ದೀವಿ ಹಲಸಿ ಗ್ರಾಮದಿಂದ ರಾಮ ತೀರ್ಥ ಬೆಟ್ಟ. ಅಲ್ಲಿ ರಾಮನ ಒಂದು ದೇವಸ್ಥಾನ ಇದೆ. ತುಂಬಾ 10ನೇ ಶತಮಾನದ ದೇವಸ್ಥಾನ ಅಂತಂದೇಳಿ ಆಗ್ಲೇ ಒಬ್ರು ಹಿರಿಕರು ಹೇಳಿದ್ರಲ್ಲ, ಮರಾಠಿ ಭಾಷೆಯಲ್ಲಿ. ಅವ್ರ ಒಂದು ಸಲಹೆ ಮೇರೆಗೆ ನಾವು ಹೋಗ್ತಾ ಇದೀವಿ. ತುಂಬಾ ಕಚ್ಚಾ ರಸ್ತೆ ಇದೆ. ಹೋಗೋದಾದ್ರೆ ಬೈಕ್ ಬಿಟ್ರೆ ಬೇರೆ ಯಾವ ವೆಹಿಕಲ್ ಹೋಗಲ್ಲ. ಲಾಸ್ಟ್ ಕಾರ್ ಗಾಡಿ ನಾವು ಅಲ್ಲೇ ತರಿ ಬಂದಿದ್ವಿ. ಯಾರೋ ಒಬ್ಬ ಸ್ನೇಹಿತರು ಸಿಕ್ಕರು, ಅವ್ರ ಬೈಕಲ್ಲಿ ಡ್ರಾಪ್ ತಗೊಂತ ಇದೀವಿ. ಇವ್ರು ಇಲ್ಲೇ ನಿಯರ್ ಬೈ ಇದು ಕಿತ್ತೂರು ಹುಡುಗ ಇವರು. ತುಂಬಾ ಕಚ್ಚಾ ರಸ್ತೆ ಇದೆ ನೋಡ್ರಿ. ಈ ಒಂದು ಗುಡ್ಡಗಾಡು ಎಲ್ಲ ಬಂಡೆ ಹೊಡಿತಿದ್ದಾರೆ, ಕಲ್ಲು ಹೊಡಿತಿದ್ದಾರೆ. ಕಾಣಿಸ್ತಿದ್ಯಾ? ಯಾವ ಜನ್ಮದ ಇದು ಗೊತ್ತಿಲ್ಲ, ಎಲ್ಲ ನೋಡಕ್ ಆಗ್ತೈತೆ. ನಮ್ಮ ಗ್ರಾಮಸ್ಥರು, ನಮ್ಮ ಊರವರು ಫಸ್ಟ್ ನಾನೇ ಬಂದಿರೋದು ಅನ್ಸುತ್ತೆ ಈ ಒಂದು ವಿಲೇಜಿಗೆ. ನಮ್ಮ ಆತ್ಮೀಯ ಒಂದು ಸಹೋದ್ಯೋಗಿ ಮಿತ್ರರಾಗಿರ್ತಕ್ಕಂಥ ಗಾಮಣ್ಣನವ್ರ ಸಲಹೆ ಮೇರೆಗೆ ನಾವು ಹೋಗ್ತಾ ಇದೀವಿ. ಅವರೇ ಹೇಳಿದ್ದೀವಿ ಇವರಲ್ಲಿ ಈ ತರ ಒಂದು ದೇವಸ್ಥಾನ ಇದೆ ಅಂತ ಹೇಳಿ. ಜೀವನೋಪಾಯಕ್ಕಾಗಿ ಕಲ್ಲು ಹೊಡಿತಾರೆ. ಇಲ್ಲಿಂದ ಕೆಲವೊಬ್ಬರು ಜನ ಕಲ್ಲು ಹೊಡೆದು ಆ ಕಲ್ಲನ್ನು ಸಾಗಿಸಿ ಅವರು ಒಂದು ಜೀವನ ಮಾರ್ಗ ಕಟ್ಕೊಂತ ಇದ್ದಾರೆ. ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದೀವಿ. ಬೈಕ್ ಅಲ್ಲೇ ಸ್ಟಾಪ್ ಮಾಡಿದ್ವಿ. ಸುಸ್ತಾಗ್ತಿದೆ, ದಪ್ಪ ಬೇರೆ ಆಗ್ಬಿಟ್ಟಿದೀನಿ. ಫುಲ್ ಫಾರೆಸ್ಟ್ ಇದೆ. ಹಿಂದೆ ಯಾರಿಲ್ಲ, ಮುಂದೆ ಒಬ್ರು ಮಾತ್ರ ಇದ್ದಾರೆ. ಇಲ್ಲಿ ಚಿಕ್ಕದಾದ ಒಂದು ಮಂದಿರ ಕಟ್ಟಿದ್ದಾರೆ. ಕಲ್ಲಲ್ಲೇ ಕಟ್ಟಿದ್ದಾರೆ. ಇಲ್ಲಿ ಬಂದಿರತಕ್ಕಂಥ ಪ್ರವಾಸಿಗರು ಕಟ್ಟಿರ್ಬೋದು ಮೇ ಬಿ. ದೇವಸ್ಥಾನ ಆಕಾರವಾಗಿ ಇದೆ. ನೋಡಿ ಫ್ರೆಂಡ್ಸ್, ನೀವು ನೋಡ್ತಾ ಇರೋದು ಒಂದು ಪ್ರದೇಶ ಆಲ್ರೆಡಿ ರಾಮ ತೀರ್ಥನ ದೇವಸ್ಥಾನದ ಪಕ್ಕದಲ್ಲಿ. ಒಂದು ಹೊಂಡ ಇದೆ, ನೀರು ತುಂಬಿದೆ. ಇದು ನೀರು ಯಾವಾಗಲೂ ಇರುತ್ತಂತೆ. ಅಲ್ಲಿನ ಒಂದು ಸ್ಥಳೀಯರು ಹೇಳಿರೋ ಮಾಹಿತಿ ಪ್ರಕಾರ ಶ್ರೀರಾಮನು ಬಂದು ತನ್ನ ಒಂದು ಧ್ಯಾನಕ್ಕೋಸ್ಕರ ಕುಳಿತಿರ್ತಕ್ಕಂಥ ಸಂದರ್ಭದಲ್ಲಿ ನೀರು ಸಿಗದೇ ಇರತಕ್ಕಂಥ ಸನ್ನಿವೇಶದಲ್ಲಿ ಬಾಣವನ್ನು ಬಿಟ್ಟು ಆ ಹೊಂಡದಲ್ಲಿ ನೀರನ್ನು ಚಿಮ್ಮಿಸ್ತಾನೆ. ಆ ನೀರಿನಿಂದ ಒಂದು ತನ್ನ ಧ್ಯಾನವನ್ನು ಪ್ರಾರಂಭ ಮಾಡಿಸ್ತಾನೆ. ಅಂದರೆ ಒಂದು ಸ್ನಾನ ಮಾಡಿ ಅಲ್ಲಿನ ಒಂದು ವಿಶ್ರಾಂತಿ ಧಾಮದ ಇದನ್ನು ಮಾಡ್ಕೊಂಡು ಅಲ್ಲಿ ಒಂದು ಶಿವನ ಒಂದು ವಿಗ್ರಹ ಸ್ಥಾಪನೆ ಮಾಡಿದರು ಅಂತಂದೇಳಿ ಒಂದು ಸ್ಥಳೀಯರ ಒಂದು ಮಾಹಿತಿ ನಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ. ಗೂಗಲಲ್ಲೂ ಎಲ್ಲೂ ಇಲ್ಲ. ಸರ್ಚ್ ಮಾಡಿದರೆ ಅವರು ಏನು ಹೇಳಿದಾರೋ ಅದೇ ಒಂದು ಮಾಹಿತಿ ಈ ಒಂದು ಇದ್ರೊಳಗಡೆ ಇದೆ ಅಂತಲೇ ಹೇಳ್ಬೋದು. ಒಂದು ಬೆಟ್ಟದ ಮೇಲೆ ತುದಿಯ ಮೇಲೆ ನಾವು ನಿಂತ್ಕೊಂಡಿದ್ವಿ. ಹಲಸಿ ಗ್ರಾಮದ 5 ಕಿಲೋಮೀಟ್ರ್ ಇದೆ. ಯಾವುದೇ ಒಂದು ವಾಹನ ವ್ಯವಸ್ಥೆ ಇಲ್ಲ, ಕಾಲ್ನಡಿಗೆಯಲ್ಲೇ ಹೋಗಬೇಕು. ಸುಮಾರು 3 ಕಿಲೋಮೀಟ್ರು ಕಾಲ್ನಡಿಗೆಯಿಂದ ಹೋಗಲೇಬೇಕು ಇದಕ್ಕೆ. ನೋಡಿ, ಇದು ದೇವಸ್ಥಾನ ಒಳಗಡೆ, ಆ ತೀರ್ಥ ಹೊರಗಡೆ ಅಂದರೆ ಹಣ್ಣು ಕಾಯಿ ಹೊಡೆದಿರ್ತಕ್ಕಂಥ ನೀರು ಕೆಳಗಡೆ ಹರ್ಕೊಂಡು ಬಂದು ಆ ಹೊಂಡ ಸೇರುತ್ತೆ. ಅದು ಒಂದು ಜಾಗ ನೀವು ನೋಡ್ತಾ ಇರ್ತಕ್ಕಂಥದ್ದು. ಈ ನಮ್ಮ ಒಂದು ಸ್ನೇಹಿತರು ತಮ್ಮ ಒಂದು ಜಂಗಮವಾಣಿಯಲ್ಲಿ ಈ ಒಂದು ವಿಡಿಯೋ ತಿಣುಕನ್ನು ಸೆರೆ ಹಿಡಿದಿದ್ದಾರೆ.
ಸೊ ನಾನು ಹೋಗಿ ಆ ಒಂದು ರಾಮತೀರ್ಥ ಅಂದರೆ ಆ ಒಂದು ಹೊಂಡದಲ್ಲಿ ಸೊ ಕೈಕಾಲು ಮುಖ ತೊಳ್ಕೊಂಡು ಒಂದು ದೇವಸ್ಥಾನಕ್ಕೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಸೊ ರೆಡಿಯಾಗಿ ನಿಂತ್ಕೊಂಡಿದ್ದೀನಿ. ಸೊ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ. ದೇವಸ್ಥಾನ ಪೂಜೆ ಮಾಡ್ತಕ್ಕಂಥ ಒಬ್ಬರು ತಾಯಿ ಇದ್ರು. ಅವರಿಗೆ ಕನ್ನಡ ಬರೋಂಗಿಲ್ಲ, ನನಗೆ ಮರಾಠಿ ಬರೋಂಗಿಲ್ಲ. ಹಂಗಾಗಿ ಅವ್ರದ್ದೇ ಭಾಷೆಯಲ್ಲಿ ನಮ್ಮ ಸ್ನೇಹಿತರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ದೇವಸ್ಥಾನದ ಒಳಗೆ ಹೋಗ್ಬೇಕಪ್ಪ ಅಂತಂದರೆ ಸೊ ಬೆಲ್ಟ್ ಹಾಕಂಗಿಲ್ಲ ಅಂತಂದೇಳಿ ಹೇಳಿದರು. ಬೆಲ್ಟ್ ತೆಗೆದು ನಾವು ದೇವಸ್ಥಾನದ ಒಳಗೆ ಹೋಗ್ಬೇಕಂತೇಳಿ. ಬೆಲ್ಟ್ ಯಾಕೆ ಹಾಕಂಗಿಲ್ಲ ಅಂತಂದರೆ ಬೆಲ್ಟ್ ಚರ್ಮದ ಮಾಡಿರ್ತಾರಲ್ಲ, ಸೊ ಹಂಗಾಗಿ ಆ ಶಿವನ ದೇವಸ್ಥಾನದ ಗರ್ಭಗುಡಿಗೆ ಪ್ರವೇಶ ಇಲ್ಲ ಅಂತಂದು ಹೇಳಿದಕ್ಕೆ ಬೆಲ್ಟ್ ತೆಗೆದು ಒಳಗೆ ಹೋಗೋಕ್ಕೆ ನಾವು ರೆಡಿ ಆಗ್ತೀವಿ ನಮ್ಮ ಸ್ನೇಹಿತರ ಜೊತೆ ಮಾತಾಡ್ತಾ. ತೋರಿಸ್ರೆ ಹಿಡ್ಕೊರ್ಲೆ. ಯಾವ ಜನ್ಮದ ಪುಣ್ಯವು ಗೊತ್ತಿಲ್ಲ, ಸುಮಾರು 10ನೇ ಶತಮಾನದ ದೇವಸ್ಥಾನ, ಅದು ಪುರಾತನ ದೇವಸ್ಥಾನ, ರಾಮಾಯಣದಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ದೇವಸ್ಥಾನ ಅಂತಂದೇಳಿ ಎಲ್ಲರೂ ಹೇಳ್ತಾರೆ. ಆ ದೇವಸ್ಥಾನಕ್ಕೆ ಸೊ ನಾನು ಹೋಗಿ ಸೊ ಪೂಜೆ ಮಾಡಿ ಹೊರಗಡೆ ಬಂದೆ. ಏನೋ ಒಂಥರ ವೈಬು, ಸ್ಪೆಷಲ್ ವೈಬ್ ಅನಿಸುತ್ತೆ. ಸೊ ಹಿಂದೂ ದೇವಸ್ಥಾನ, ಅದು ನಮ್ಮ ಪುರಾತನ ದೇವಸ್ಥಾನ ಒಂದು ಭೇಟಿ ನೀಡಿ ಆ ದೇವರ ಆಶೀರ್ವಾದ ಪಡ್ಕೊಂಬಂದಿದ್ದು. ಸೊ ದೇವಸ್ಥಾನದ ಬಗ್ಗೆ ಇಲ್ಲಿನ ಒಂದು ಸ್ಥಳೀಯರು ತಮ್ಮದೇ ಆಗಿರ್ತಕ್ಕಂಥ ಮಾಹಿತಿನ ಸೊ ನಮ್ಮ ಜೊತೆ ಹಂಚ್ಕೊಂಡ್ರು. ಸೊ ಈ ವಿಡಿಯೋ ಚೆನ್ನಾಗಿ ಬಂದಿಲ್ಲ, ಬಟ್ ಅದರ ಅಪ್ಲೋಡ್ ಮಾಡಿದ್ದೀನಿ. ಸೊ ದಯವಿಟ್ಟು ಬೇಜಾರಾಗಬೇಡಿ. ಐ ಆಮ್ ನಾಟ್ ಎ ಪ್ರೊಫೆಷನಲ್ ವಿಡಿಯೋಗ್ರಾಫರ್. ಏನು ನನ್ನ ಒಂದು ಜ್ಞಾನ ಮಟ್ಟಕ್ಕೆ ತಿಳಿದಂಗೆ ನಾನು ಅಪ್ಲೋಡ್ ಮಾಡಿದ್ದೀನಿ ಅಂತ ಹೇಳ್ತಾ ಸೊ ಅವ್ರ ಜೊತೆ ಸಂಭಾಷಣೆಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದ ರಾಮತೀರ್ಥ ಅದು ಇದು ಜಾಗನ ರಾಮತೀರ್ಥ ಅಂತ ಕರೀತಾರೆ. ರಾಮ ತೀರ್ಥ ಹಿಂಗೈತಿ. ಮತ್ತು ಇಲ್ಲೇ ರೀ ಮೊದಲು ಹೇಳ್ತಿದ್ರಿ ನಮ್ಮ ಅಜ್ಜಾಗ ಇವ್ರಿಗೂ ಗೊತ್ತೈತಿ. ಅಲ್ಲೇ ತಳಗ ಗುಡಿ ಐತ್ರಿ, ಅಲ್ಲಿ ಹೋಗಿ ಬಂದ್ವಿ. ನರಸಿಂಹದೇವ ವರಹ ಅಲ್ಲೇ ಒಂದು ಇದು ಐತ್ರಿ ಬಾಡಿ. ಅಲ್ಲಿ ಒಂದು ಇದೆ. ಹೌದು, ಪುಷ್ಕ ಅಲ್ಲೇ ನೋಡ್ರಿ. ಇಲ್ಲೇ ಇವರು ಯಾವಾಗ್ರಿ ಶ್ರಾವಣ ಮಾಸದಾಗ ಆ ಟೈಮ್ದಾಗ ನಡ್ಕೊಂಡ್ ಬರವ್ರಿ ಜನ ಊರವ್ರ ಪಂಚ ಕಮಿಟಿ ಎಲ್ಲ. ಮತ್ತು ಅಹೇರ್ ಇಲ್ಲೇ ಕೊಡ್ತಿದ್ರು, ಪೂಜಾ ಮಾಡ್ತಿದ್ರು, ಇಲ್ಲೇ ಅಹೇರ್ ಕೊಡ್ತಿದ್ರು. ಈ ಅಹೇರ್ ಅಲ್ಲೇ ಹೋಗ್ತಿದ್ರು, ಇಲ್ಲ ಹಾಕಿರ ಅಲ್ಲಿ ಹೋಗ್ತಿದ್ರು. ಹಿಂಗ್ ಟಚ್ ಐತ್ರಿ ಅದು ಮೊದಲ್ರಿ. ಮತ್ತೆ ಆ ದೇವಸ್ಥಾನ ಪಾಂಡವರು ಹೌದು, ಅದು ಪಾಂಡವರು ನಿರ್ಮಿಸ್ತಾರೆ. ಇದು ಶ್ರೀರಾಮ. ಅಲ್ಲೇ ಒಂದ ದೇವರು ಕಡಿಮೆ ಐತ್ರಿ, ಅಥವಾ ಅಲ್ಲೇ ಕಾಶಿ ಆಗ್ತಿದ್ರು. ಅದೇ ಹೇಳಿದ್ರು ಒಬ್ರು, ಕಾಶಿ ಆಗ್ತಿತ್ತು ಒಂದು ದೇವರು. ಮತ್ತೆ ಸ್ವಯಂಭೂ ಅಲ್ಲೇ ನರಸಿಂಹ ಭಗವಂತ ಐತಿ, ಪ್ರಕಟ ಮೂರ್ತಿ. ವರ ಇಲ್ಲ, ವರಹ ಬೇರೆ ಇದೆ, ಆ ಕಡೆ ಐತಿ. ನರಸಿಂಹ ಈ ಕಡೆ ಇರೋದು ಯಾವ ದೇವರು, ಈ ಕಡೆ ಇರೋದು ಯಾವ ದೇವರು? ಇದು ನಾರಾಯಣ ದೇವ. ನಾರಾಯಣ ನಾರಾಯಣ ದೇವ ಬಾಜುಗನು ಇದು ಅಲ್ಲೇ ಹೋಗಿ ಈಗ ಮಾಡ್ತಾರ್ರಿ. ಅವ್ರು ಕಂಟಿನ್ಯೂ ಇರ್ತಾರ, ಭಟ್ಗಳು ಅಲ್ಲೇ ಕಂಟಿನ್ಯೂ ಇರ್ತಾರ. ನಾವು ಅಲ್ಲಿಂದ ಚಿತ್ರದಿಂದ ಬಂದಿದ್ರಿ, ಸ್ವಲ್ಪ ತೆಗೆದು ನಮ್ಗೆ ದರ್ಶನ ಕೊಡ್ರಿ ಅಂದ ಅವ್ರು ಮಾಡಿಸ್ತಾರೆ. ಇಲ್ಲ, ಬಹಳ ಚೆನ್ನಾಗಿದೆ. ನಾವು ಯಾವಾಗ ನೋಡ್ಬೇಕು, ನಾವು ಅಲ್ಲಿಂದ ಬರೋದೇ ಕೆಲಸದ ಮೇಲೆ ಬಂದಂಗೆ ಅದ ರೀ. ನಾವ್ ಒಂದ್ ಸರ್ತಿ ಇಲ್ಲೇ ನಮ್ಗೆ ಚಲೋ ಅನಿಸ್ತೀವಿ. ನಾವು ಪಂಡ್ರಾಪುರ ಭಕ್ತ ವಿಠಲ. ವಿಠಲ. ಮತ್ತ ಅಲ್ಲೇ ಇಲ್ಲಿ ಬಂದಿನ್ರಿ, ನಮ್ ತೆರ ಬಂದಿದ್ರಿ. ಒಂದ್ ಸರ್ತಿ ಇಲ್ಲಿ ಪಾರಾಯಣ ಆಗೋದು ನಾವು ಇದು ಮಾಡಿದ್ರಿ. ಆ ಟೈಮ್ದಾಗ ಹೋದ ವರ್ಷ ನಾವು ಮಾಡಿದ್ರಿ. ಒಂದ್ ದಿವಸ ಪೂರ್ತಿ ನಾಳೆ ಮುಂಜಾನೆ ಖಲಾಸ್ ಮಾಡಿದ್ವಿ. ಇವತ್ತು ಮುಂಜಾನೆ ರೀ ಚಾಲು ಅಂದ ಒಂದು 2 ಅಂದ್ರೆ ಪಾರಾಯಣಂದ ಪೂಜಾರಿ ಇರ್ತಿದ್ರಿ. ಮತ್ತು ಪಾರಾಯಣಂದ ಜ್ಞಾನೇಶ್ವರಿ ಭಗವದ್ಗೀತೆ ಮತ್ತ 9-12 ಇದು ಓದಿನ್ರಿ. ಗಾಥಾ, ತುಕಾರಾಮ್ ಗಾಥಾ ಎಲ್ಲ ಓದಿನ್ರಿ. ಪ್ರವಚನ, ಕೀರ್ತನ. ರಾತ್ರಿ ಇಲ್ಲೇ ವಸ್ತೀರಿ ಭಜನಾ. ಮುಂಜಾನೆ ಕಾಕಡಾರಿ ಕಾಕಡ ಆದ್ ಕೂಡ್ಲಿ ರೀ. ನಂತರ ಎಲ್ಲಾರಿಗೆ ಬಂದವರಿಗೆ ಅನ್ನ ಒಂದು ಹೋದ ವರ್ಷ ಮಾಡಿ. ಹೆಸರು ಸರ್ ಸುಭಾಷ್ ಗುರು. ಥ್ಯಾಂಕ್ ಯು ಸರ್, ಒಳ್ಳೆ ಹೆಲ್ಪ್ ಆಯ್ತು. ರಾಮಕೃಷ್ಣ ಸ್ನೇಹಿತರೆ, ಈ ನಿಮ್ಮ ಪ್ರೀತಿಯ ತಿಪ್ಪೇಶ್ ಕನ್ನಡಿಗನ ಈ ಒಂದು
ರಾಮತೀರ್ಥ ದೇವಸ್ಥಾನದ ಭೇಟಿಯ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸೊ ಶೇರ್ ಮಾಡಿ, ಲೈಕ್ ಮಾಡಿ. ಈ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡಿ ಅಂತ ಹೇಳ್ತಾ, ಸೊ ಒಂದು ಐತಿಹಾಸಿಕ ಸ್ಥಳಕ್ಕೆ ಭೇಟಿ ಕೊಟ್ಟ ಸಂತೃಪ್ತಿ ನನಗಿದೆ. ಸೊ ನಮ್ಮ ಗ್ರಾಮದಿಂದ ಸುಮಾರು 300-350 ಕಿಲೋಮೀಟರ್ನಷ್ಟು ದೂರವಿರುವ ಈ ಒಂದು ಐತಿಹಾಸಿಕ ರಾಮತೀರ್ಥ ದೇವಸ್ಥಾನಕ್ಕೆ ಭೇಟಿ ನೀಡಿ ಒಂದು ಮನಸ್ಸು ಸಂತೃಪ್ತಿಗೊಂಡಿದೆ ನನ್ನದು. ಹಾಗೆ ಯಾರಾದರೂ ಭೇಟಿ ನೀಡೋರಿದ್ದರೆ ಭೇಟಿ ನೀಡ್ಬೋದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ